ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅದನ್ಯ ವ್ಲಾಗ್ಸ್. ನಿಮ್ಮ ಮನೆಯಲ್ಲಿ ದೇವರಿದ್ದರೆ ಈ ಶುಭ ಸಂಕೇತಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತವೆ. ಬನ್ನಿ ಅದೇನು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಮತ್ತು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಬರ್ತವೆ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಒಂದು ವೇಳೆ ನಿಮಗೆ ಪ್ರತಿದಿನ ಬೆಳಿಗ್ಗೆ ಈ ಸಂಕೇತಗಳು ಕಂಡರೆ ನಿಮ್ಮ ಮನೆಯಲ್ಲಿ ದೇವರ ವಾಸವಿದೆ ಎಂದು ಅರ್ಥೈಸಿಕೊಳ್ಳಿ. ಈ ಚಿಹ್ನೆಗಳು ಯಾವುವು ಎಂಬುದರ ಕುರಿತು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ. ದೇವರನ್ನು ಪ್ರಸನ್ನಗೊಳಿಸಲು ಜನರು ಅನೇಕ ರೀತಿಯ ಪೂಜೆಗಳನ್ನು ಮತ್ತು ಉಪವಾಸಗಳನ್ನು ಮಾಡುತ್ತಾರೆ. ಬೆಳಿಗ್ಗೆ ಸಂಜೆ ದೇವರಿಗೆ ದೀಪ ಹಚ್ಚುವುದರಿಂದ ಹಿಡಿದು ದೇವರಿಗೆ ಆಹಾರವನ್ನು ಸಮರ್ಪಿಸುವವರೆಗೂ ಎಲ್ಲವನ್ನೂ ಮಾಡುತ್ತಾರೆ. ಇದರಿಂದ ದೇವರ ಆಶೀರ್ವಾದವು ತಮ್ಮ ಮೇಲೆ ಇರಲಿ ಮತ್ತು ಅವರ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಅಥವಾ ತೊಂದರೆಗಳು ಬಾರದಿರಲಿ. ದೇವರ ಆರಾಧನೆ ಮತ್ತು ಪೂಜೆಯಿಂದ ದೇವರು ನಮ್ಮ ಮೇಲೆ ಪ್ರಸನ್ನನಾಗುತ್ತಾನೆ ಎಂದು ನಾವೆಲ್ಲರೂ ತಿಳಿದಿದ್ದೇವೆ. ಆದರೆ ದೇವರು ನಿಮ್ಮ ಬಗ್ಗೆ ಸೂಚನೆಯನ್ನು ನೀಡುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ? ಇಂದು ನಾವು ಈ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇವು ದೇವರ ವಿಶೇಷ ಕೃಪೆ ಮತ್ತು ನಿಮ್ಮ ಮೇಲಿದೆ ಎಂದು ಸೂಚಿಸುತ್ತವೆ. ನೀವು ದೇವರ ಪೂಜೆ ಮಾಡುವಾಗ ದೇವರು ನಿಮ್ಮ ಮನೆಯಲ್ಲಿ ವಾಸವಾಗಿರುತ್ತಾನೆ. ಆಗ ಅವನು ದೈಹಿಕವಾಗಿರಲಿ ಅಥವಾ ಪರೋಕ್ಷವಾಗಿರಲಿ, ದೇವರು ನಿಮ್ಮ ಮನೆಯಲ್ಲಿದ್ದಾಗ ನಿಮಗೆ ಅದು ಖಂಡಿತವಾಗಿಯೂ ಅನುಭವಕ್ಕೆ ಬರುತ್ತದೆ. ಕೆಲವೊಮ್ಮೆ ನೀವು ಅವರನ್ನು ನೋಡಲು ಸಾಧ್ಯವಾಗುತ್ತದೆ. ಆದರೆ ಬಹಳಷ್ಟು ಬಾರಿ ದೇವರು ನಿಮ್ಮ ಮನೆಯಲ್ಲಿ ವಾಸವಾಗಿದ್ದರೂ ನಿಮ್ಮ ಕೆಲವು ತಪ್ಪುಗಳಿಂದ, ಕೆಲವು ಕರ್ಮಗಳಿಂದ ಅವನು ಹಿಂತಿರುಗಿ ಹೋಗುತ್ತಾರೆ. ಏಕೆಂದರೆ ಈ ಸಮಯದಲ್ಲಿ ಜನರು ಕೆಲವೊಮ್ಮೆ ತಪ್ಪು ಮಾಡುತ್ತಾರೆ. ಕೆಲವು ಜನರ ಮನೆಯಲ್ಲಿ ದೇವರು ವಾಸವಾಗಿರುತ್ತಾರೆ, ಆದರೆ ಅವರಿಗೆ ತಾವೇ ಆ ವಿಷಯವನ್ನು ಅರಿತಿರುವುದಿಲ್ಲ. ಅವರು ತಾವೇ ದೇವರ ಅವಮಾನವನ್ನು ಮಾಡಿ ದೇವರನ್ನು ಹಿಂತಿರುಗಿಸುತ್ತಾರೆ ಮತ್ತು ಹೇಳುತ್ತಾರೆ, ನಾನು ಪ್ರತಿದಿನ ದೇವರ ಪೂಜೆ ಮಾಡುತ್ತೇನೆ, ಆದರೂ ದೇವರು ನನಗೆ ಏಕೆ ಕಾಣಿಸುವುದಿಲ್ಲ? ನಿಮ್ಮ ಈ ಎಲ್ಲ ತಪ್ಪುಗಳಿಂದ ದೇವರು ಕೋಪಗೊಳ್ಳುತ್ತಾರೆ. ಆದ್ದರಿಂದ ಇಂದು ನಾವು ಈ ಲಕ್ಷಣಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲಿದ್ದೇವೆ. ಈ ಲಕ್ಷಣಗಳಿಂದ ನೀವೇ ದೇವರು ನಿಮ್ಮ ಮನೆಗೆ ಬಂದಿದ್ದಾನೆ ಎಂದು ಅರಿತುಕೊಳ್ಳಬಹುದು. ಬನ್ನಿ ಆ 20 ಲಕ್ಷಣಗಳು ಯಾವುವು ಎಂದು ತಿಳಿಯೋಣ. ಮೊದಲನೆಯದು, ನೀವು ಮಲಗಿರುವಾಗ ಬ್ರಹ್ಮ ಮುಹೂರ್ತದಲ್ಲಿ ಒಮ್ಮೆ ಎಚ್ಚರವಾದರೆ ಅಥವಾ ಪ್ರತಿದಿನ ಈ ಸಮಯದಲ್ಲಿ ಎದ್ದರೆ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ದೇವಾಲಯದಲ್ಲಿ ಪೂಜೆ ಮಾಡುವ ಅಥವಾ ಮಂತ್ರೋಚ್ಚಾರಣೆ ಮಾಡುವಂತಹ ಸ್ವಪ್ನ ಕಂಡರೆ ಆ ರೀತಿಯ ಸ್ವಪ್ನಗಳು ನಿಮ್ಮ ಮನೆಯಲ್ಲಿ ದೇವರ ವಾಸವಿದೆ ಎಂದು ಸೂಚಿಸುತ್ತದೆ. ಎರಡನೆಯದು, ಬ್ರಹ್ಮ ಮುಹೂರ್ತದಲ್ಲಿ ಶಂಖ, ಮಂತ್ರ, ಗಂಟೆ ಅಥವಾ ರಾಮ ಎಂಬ ಜಪದ ಶಬ್ದ ಕೇಳಿದರೆ, ಇಂಥ ಶಬ್ದ ಕೇಳಿದರೆ ದೇವರು ನಿಮ್ಮ ಮನೆಗೆ ಬಂದಿದ್ದಾರೆ ಎಂದು ಸೂಚಿಸುತ್ತದೆ. ಮೂರನೆಯದು, ಸ್ನಾನ ಮಾಡಿ ಸಿದ್ಧರಾದಾಗ ವಿಶಿಷ್ಟವಾದ ಸುಗಂಧ ಕಾಣಿಸಿದರೆ ಈ ಒಂದು ವಿಶೇಷ ಸುಗಂಧವಾಗಿರುತ್ತದೆ. ಇದು ಮನೆಯ ಯಾರಿಗೂ ಅನುಭವಕ್ಕೆ ಬಾರದು, ಕೇವಲ ನಿಮಗೆ ಮಾತ್ರ ಕಾರಣವಾಗುತ್ತದೆ. ಇದು ಯಾವುದೇ ಪರಿಮಳ ದ್ರವ್ಯ, ಧೂಪದ ಗಂಧ ಅಥವಾ ಇತರ ಯಾವುದೇ ಸುಗಂಧವಲ್ಲ. ಈ ಸುಗಂಧ ನಿಮ್ಮ ಮನೆಯ ದೇವಾಲಯದಿಂದ ಬರುತ್ತದೆ. ದೇವಾಲಯಕ್ಕೆ ಹತ್ತಿರ ಹೋದಂತೆ ಈ ಸುಗಂಧ ಹೆಚ್ಚಾಗುತ್ತದೆ. ಈ ಸುಗಂಧ ದೇವತೆಗಳಿಂದ ಬರುವ ಸುಗಂಧವಾಗಿದೆ. ಇದು ನಿಮ್ಮ ಮನೆಯಲ್ಲಿ ದೇವರ ವಾಸವಿದೆ ಎಂದು ಸೂಚಿಸುತ್ತದೆ. ಇದಕ್ಕೆ ವಿರುದ್ಧವಾಗಿ ಮನೆಯಲ್ಲಿ ಋಣಾತ್ಮಕ ಶಕ್ತಿ ಪ್ರವೇಶಿಸಿದಾಗ ದುರ್ಗಂಧ ಬರುತ್ತದೆ. ಆದರೆ ಯಾವಾಗ ದೇವರು ವಾಸವಾಗಿರುವ ಮತ್ತು ಸಕಾರಾತ್ಮಕ ಶಕ್ತಿ ಪ್ರವೇಶಿಸಿದಾಗ ಈ ಸುಗಂಧ ನಿಮ್ಮ ಹೃದಯವನ್ನು ಸಂಪೂರ್ಣವಾಗಿ ಮಂತ್ರಮುಗ್ಧಗೊಳಿಸುತ್ತದೆ. ಇನ್ನು ನಾಲ್ಕನೆಯದು, ಪೂಜೆಯ ಸಮಯದಲ್ಲಿ ಯಾವುದೇ ಜೀವಿ, ನಾಯಿ, ಬೆಕ್ಕು, ಗೋವು, ಸಾಧು ಅಥವಾ ಭಿಕ್ಷುಕ ಬಾಗಿಲಿಗೆ ಬಂದರೆ, ವಾರದಲ್ಲಿ ಆಗಾಗ್ಗೆ ಇದು ಸಂಭವಿಸಿದರೆ ಇದರ ಅರ್ಥ ದೇವರು ನಿಮ್ಮ ಬಾಗಿಲನ್ನು ತಟ್ಟುತ್ತಿದ್ದಾರೆ. ಗೋಮಾತೆ ಲಕ್ಷ್ಮೀ ದೇವಿಯ ಒಂದು ರೂಪವಾಗಿದೆ. ನಾಯಿ ಭೈರವನ ಸಂಗೀತವಾಗಿದೆ ಮತ್ತು ಭಿಕ್ಷುಕನು ದೇವರು ಯಾವುದೋ ರೂಪದಲ್ಲಿ ಬಂದಿರುತ್ತಾರೆ. ಆದ್ದರಿಂದ ಅವರನ್ನು ಎಂದಿಗೂ ಹೊರಗಟ್ಟಬಾರದು. ಬದಲಿಗೆ ಅವರಿಗೆ ಏನಾದರೂ ಆಹಾರವನ್ನು ನೀಡಿ ಮತ್ತು ಗೌರವಿಸಿ. ಹಣ ಅಥವಾ ಇತರ ದಾನವನ್ನು ನೀಡುವುದು ಬೇರೆ ವಿಷಯ, ಆದರೆ ಆಹಾರ ಮತ್ತು ನೀರಿನ ದಾನವೇ ದೊಡ್ಡ ದಾನವಾಗಿದೆ. ಇನ್ನು ಐದನೆಯದು, ರಾತ್ರಿಯಲ್ಲಿ ಆಗಾಗ್ಗೆ ಸ್ವಪ್ನಗಳಲ್ಲಿ ದೇವಾಲಯ, ಮೂರ್ತಿ ಅಥವಾ ದೇವರ ದರ್ಶನವಾದರೆ ಇದರ ಅರ್ಥ ದೇವರ ಕೃಪೆ ನಿಮಗೆ ಶೀಘ್ರವಾಗಿ ಒಲಿಯಲಿದೆ. ಕೆಲವೊಮ್ಮೆ ಏನನ್ನಾದರೂ ತೆಗೆದುಕೊಳ್ಳಲು ಹೋಗುವಾಗ ನಿಮ್ಮ ಮನಸ್ಸಿನಲ್ಲಿ ಆ ವಿಷಯದ ಬಗ್ಗೆ ಶಂಕೆ ಉದ್ಭವಿಸುತ್ತದೆ. ಎಲ್ಲವೂ ಸರಿಯಾಗಿ ನಡೆದ ನಂತರವೂ ಏನಾದರೂ ಘಟನೆ ಸಂಭವಿಸಿ ನಿಮ್ಮನ್ನು ನಿರ್ಧಾರ ತೆಗೆದುಕೊಳ್ಳದಂತೆ ತಡೆಯುತ್ತದೆ. ಇದು ದೈವಿ ಶಕ್ತಿಯ ಆಶೀರ್ವಾದವಿದೆ ಎಂದು ಪರಿಗಣಿಸಲಾಗುತ್ತದೆ. ದೇವರ ಆಶೀರ್ವಾದವಿರುವ ಜನರು ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ ಎಲ್ಲೆಡೆ ಬೆಂಬಲವನ್ನು ಪಡೆಯುತ್ತಾರೆ. ಕಡಿಮೆ ಕೆಲಸ ಮಾಡಿದರೂ ಯಶಸ್ಸು ಸಿಗುವುದಾದರೆ ಇದು ದೇವರ ಕೃಪೆಯ ಲಕ್ಷಣವಾಗಿದೆ. ದೇವರು ಅವರ ಮೇಲೆ ಪ್ರಸನ್ನರಾಗಿರುತ್ತಾರೆ. ಎಲ್ಲ ಸಂಕಟಗಳಿಂದ ರಕ್ಷಿಸುತ್ತಾರೆ. ಪ್ರತಿ ಸಂದರ್ಭದಲ್ಲೂ ಆನಂದವಿರುತ್ತದೆ. ಎಷ್ಟೇ ದುಃಖ ಬಂದರೂ ಅವರು ಯಾವಾಗಲೂ ಆನಂದಿತರಾಗಿರುತ್ತಾರೆ. ಯಾವುದೇ ಸಮಸ್ಯೆ ಬಗ್ಗೆ ಭಯಪಡುವುದಿಲ್ಲ ಮತ್ತು ಪ್ರತಿದಿನ
ಪ್ರತಿ ತೊಂದರೆಯನ್ನು ಸುಲಭವಾಗಿ ಜಯಿಸುತ್ತಾರೆ. ಇನ್ನು 6ನೇದು, ಗೂಬೆಯನ್ನು ಕಾಣುವುದು ಶುಭ. ಹಿಂದೂ ಧರ್ಮದಲ್ಲಿ ಗೂಬೆಗೆ ಬಹಳ ಮಹತ್ವವನ್ನು ನೀಡಲಾಗಿದೆ. ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನೀವು ಎಲ್ಲಾದರೂ ಗೂಬೆಯನ್ನು ಕಂಡರೆ ಇದು ಅತ್ಯಂತ ಶುಭ ಲಕ್ಷಣವೆಂದು ಭಾವಿಸಲಾಗುತ್ತದೆ. ಒಮ್ಮೆಲೆ ಗೂಬೆ ಕಾಣಿಸಿದರೆ ಲಕ್ಷ್ಮೀ ದೇವಿಯು ಶೀಘ್ರವಾಗಿ ನಿಮ್ಮ ಮನೆಗೆ ಬರಲಿದ್ದಾಳೆ ಎಂದು ತಿಳಿಯಿರಿ. ಇನ್ನು 7ನೇದು, ಸ್ವಚ್ಛತೆ ಇರುವಲ್ಲಿ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಾಸ. ಧನದ ದೇವತೆ ಲಕ್ಷ್ಮೀ ಮಾತೆಗೆ ಸ್ವಚ್ಛತೆಯನ್ನು ಇಷ್ಟವಾಗುತ್ತದೆ. ಯಾವ ಮನೆಯಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿಯು ವಾಸವಿರುತ್ತಾರೆ. ಜೊತೆಗೆ ಸ್ವಚ್ಛತೆಗೆ ಬಳಸುವ ಕಸ ಗುಡಿಸುವ ಕೋಲು ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾಗಿದೆ. ಬೆಳಿಗ್ಗೆ ಎಲ್ಲಾದರೂ ಹೋಗುವಾಗ ಯಾರಾದರೂ ಕಸ ಗುಡಿಸುವುದನ್ನು ಕಂಡರೆ ಇದು ಅತ್ಯಂತ ಶುಭ ಲಕ್ಷಣವೆಂದು ಪರಿಗಣಿಸಲಾಗುತ್ತದೆ. ಇನ್ನು 8ನೇದು, ಆಹಾರದ ರುಚಿಯಲ್ಲಿ ಬದಲಾವಣೆ. ಲಕ್ಷ್ಮೀ ದೇವಿಯು ಎಲ್ಲಿಗೆ ಬರುತ್ತಾಳೆಯೋ ಅಲ್ಲಿ ಆ ಮನೆಯ ಜನರ ಆಹಾರದ ರುಚಿಯಲ್ಲಿ ಬದಲಾವಣೆಯಾಗುತ್ತದೆ. ಇಂತಹ ಮನೆಯ ಜನರಿಗೆ ಹಸಿವು ಕಡಿಮೆಯಾಗುತ್ತದೆ. ಕಡಿಮೆ ಆಹಾರವೇ ಸಾಕಾಗುತ್ತದೆ. ಜೊತೆಗೆ ಇಂಥ ಮನೆಯ ಜನರು ಮಾಂಸಾಹಾರದಿಂದ ದೂರವಿರುವಂತೆ ಬದಲಾಗುತ್ತಾರೆ. ಇನ್ನು 9ನೇದು, ಶಂಖದ ಶಬ್ದ. ಹಿಂದೂ ಧರ್ಮದಲ್ಲಿ ಶಂಖಕ್ಕೆ ಪ್ರಮುಖ ಸ್ಥಾನವಿದೆ. ಶಂಖದ ಶಬ್ದವು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶುಭ ಸಂದರ್ಭಗಳಲ್ಲಿ ಅಥವಾ ಪೂಜೆಯ ಸಮಯದಲ್ಲಿ ಶಂಖವನ್ನು ಊದಲಾಗುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಶಂಖದ ಶಬ್ದ ಕೇಳಿಸಿದರೆ ಇದು ಲಕ್ಷ್ಮೀ ದೇವಿಯ ಆಗಮನವನ್ನು ಸೂಚಿಸುತ್ತದೆ. ಇನ್ನು 10ನೇದು, ನೀಲಕಂಠ ಪಕ್ಷಿಯ ದರ್ಶನ. ಸತತ 3 ದಿನಗಳ ಕಾಲ ಮನೆಯಿಂದ ಹೊರಗೆ ಹೋಗುವಾಗ ನೀಲಕಂಠ ಪಕ್ಷಿಯು ಕಾಣಿಸಿದರೆ ದೇವರು ನಿಮ್ಮ ಮಾತನ್ನು ಕೇಳಿದ್ದಾರೆ ಎಂದು ತಿಳಿಯಿರಿ. ನಿಮ್ಮ ದೊಡ್ಡ ಇಚ್ಛೆ ಶೀಘ್ರವಾಗಿ ಈಡೇರುವುದು. ನೀಲಕಂಠ ಪಕ್ಷಿಯ ದರ್ಶನವು ಮಹಾದೇವನ ಆಶೀರ್ವಾದದ ಲಕ್ಷಣವಾಗಿದೆ. ಇನ್ನು 11ನೇದು, ನಿಮ್ಮ ಮನೆಯ ಮುಖ್ಯ ದ್ವಾರದ ಪಕ್ಷಿಗಳು ಗೂಡು ಕಟ್ಟಿದರೆ ಇದು ಬಹಳ ಶುಭ ಲಕ್ಷಣವಾಗಿದೆ. ಇದು ನಿಮ್ಮ ಪೂಜೆಯ ಯಶಸ್ವಿಯಾದ ಸಾಕ್ಷಿಯಾಗಿದೆ. ಪಕ್ಷಿಗಳಿಗೆ ಮತ್ತು ಅವುಗಳ ಮರಿಗಳಿಗೆ ತೊಂದರೆಯನ್ನು ಉಂಟು ಮಾಡದಿರಿ. ಬದಲಿಗೆ ಅವುಗಳಿಗೆ ಆಹಾರ ಮತ್ತು ನೀರನ್ನು ನೀಡಿ. ಇನ್ನು 12ನೇದು, ಪೂಜೆಯ ನಂತರ ಹೊರಗೆ ಹೋಗುವಾಗ ಕೋತಿಗಳ ಗುಂಪು ಕಂಡರೆ ಇದು ನಿಮ್ಮ ಉಪಾಸನೆಯ ಯಶಸ್ವಿಯಾಗಲಿದೆ ಎಂಬ ಸಂಕೇತವಾಗಿದೆ. ದೇವರು ನಿಮ್ಮ ಬಗ್ಗೆ ಕರುಣಾಮಯಿಯಾಗಿದ್ದಾರೆ. ಆ ಕೋತಿಗಳಿಗೆ ಏನಾದರೂ ಆಹಾರವನ್ನು ನೀಡಲು ಪ್ರಯತ್ನಿಸಿ. ಇನ್ನು 13ನೇದು, ಪೂಜೆಯ ಸಮಯದಲ್ಲಿ ಒಮ್ಮೆಲೆ ಅತಿಥಿಗಳು ಅಥವಾ ಗುರುವಿನ ಆಗಮನ. ಉದಾಹರಣೆಗೆ ಬ್ರಾಹ್ಮಣರ ಆಗಮನವು ದೇವರ ಆಶೀರ್ವಾದದ ಲಕ್ಷಣವಾಗಿದೆ. ಅತಿಥಿಗಳು ಉಡುಗೊರೆಯೊಂದಿಗೆ ಬಂದರೆ ಇದು ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಿದ ಸ್ಪಷ್ಟ ಲಕ್ಷಣವಾಗಿದೆ. ಇನ್ನು 14ನೇದು, ಪೂಜೆ ಸಮಯದಲ್ಲಿ ದೀಪದ ಜ್ವಾಲೆ ಒಮ್ಮೆ ದೊಡ್ಡದಾದರೆ ಇದು ನಿಮ್ಮ ಪೂಜೆ ಯಶಸ್ವಿಯಾದುದನ್ನು ಮತ್ತು ದೇವರ ಕೃಪೆಯಿಂದ ನಿಮ್ಮ ದುಃಖದ ದಿನಗಳು ಶೀಘ್ರವಾಗಿ ಕೊನೆಗೊಳ್ಳಲಿವೆ ಎಂದು ಸೂಚಿಸುತ್ತದೆ. ಇನ್ನು 15ನೇದು, ಬೆಳಿಗ್ಗೆ 3ರಿಂದ 5:30 ಒಳಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಇದು ದೇವರ ಲಕ್ಷಣವಾಗಿದೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ದೇವರು ನಿಮ್ಮ ಭಕ್ತಿಯಿಂದ ಪ್ರಸನ್ನರಾಗಿರುತ್ತಾರೆ. ಇನ್ನು 16ನೇದು, ಮುಂಜಾನೆ 3:20ಕ್ಕೆ ಒಮ್ಮೆಲೆ ಎಚ್ಚರವಾದರೆ ಇದನ್ನು ಸಾಮಾನ್ಯ ವಿಷಯವೆಂದು ಭಾವಿಸಬೇಡಿ. ಇದು ತುಂಬ ಶುಭ ಲಕ್ಷಣವೆಂದು ಪರಿಗಣಿಸಲಾಗುತ್ತದೆ. ಮುಂಜಾನೆ 3 ಗಂಟೆಯ ನಂತರ ದೇವತೆಗಳ ಶಕ್ತಿಯು ಜಾಗೃತವಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಆಗಾಗ್ಗೆ 3 ಗಂಟೆಯ ನಂತರ ಎಚ್ಚರವಾದರೆ ದೇವತೆಗಳಿಗೆ ಕೇಳಿದ ಯಾವುದೋ ವರವು ವ್ಯರ್ಥವಾಗುವುದಿಲ್ಲ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ಈಡೇರಿಸುತ್ತಾರೆ. ಇನ್ನು 17ನೇದು, ಸ್ವಪ್ನದ ಎತ್ತರ ಪರ್ವತ ಮತ್ತು ಜಲಪಾತ ಕಂಡರೆ ಒಂದು ವೇಳೆ ನೀವು ಆ ಜಲಪಾತದ ನೀರನ್ನು ಕುಡಿಯುತ್ತಿದ್ದರೆ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗಲಿದೆ. ನಿಮ್ಮ ಶಿಕ್ಷಣವನ್ನು ಸರಿಯಾಗಿ ಬಳಸಿಕೊಂಡು ಕುಟುಂಬವನ್ನು ನಡೆಸಬಹುದಾದರೆ ಇದು ಕೇವಲ ದೇವರ ಕೃಪೆಯಿಂದ ಸಾಧ್ಯವಾಗುತ್ತದೆ. ಜಗತ್ತಿನಲ್ಲಿ ಕೆಲವರು ಶಿಕ್ಷಿತರಾಗಿದ್ದರೂ ತಮ್ಮ ಶಿಕ್ಷಣವನ್ನು ಸರಿಯಾಗಿ ಬಳಸಿಕೊಳ್ಳಲು ಬರುವುದಿಲ್ಲ. ಒಳ್ಳೆಯ ಆರೋಗ್ಯವಿರುವವರ ಮೇಲೆ ಆ ದೇವರ ಆಶೀರ್ವಾದವಿರುತ್ತದೆ. ಇಂಥ ಜನರು ತಮ್ಮ ಭಾಗ್ಯವಂತರೆಂದು ಭಾವಿಸಬೇಕು. ನಿಮ್ಮ ಜೀವನದಲ್ಲಿ ಸರಿಯಾದ ಜೀವನ ಸಂಗಾತಿಯು ಸಿಕ್ಕಿದರೆ ಇದು ಕೇವಲ ದೇವರ ಕೃಪೆಯಿಂದ ಸಾಧ್ಯವಾಗಿದೆ. ಒಳ್ಳೆಯ ಜೀವನ ಸಂಗಾತಿಯು ನಿಮ್ಮ ಸಂಪೂರ್ಣ ಜೀವನವನ್ನು ಆನಂದಮಯವನ್ನಾಗಿಸಬಹುದು. ಆದರೆ ಕೆಟ್ಟ ಜೀವನ ಸಂಗಾತಿಯು ಸಂಪೂರ್ಣ ಜೀವನವನ್ನು ಕಲಹ ಮತ್ತು ಸಂಕಟದಲ್ಲಿ ಕಳೆಯುವಂತೆ ಮಾಡುತ್ತದೆ. ಇನ್ನು 19ನೇದು, ವಿಧೇಯ ಮಗು. ಒಬ್ಬ ವ್ಯಕ್ತಿಯ ಮಗು ವಿಧೇಯವಾಗಿದ್ದರೆ ಇದು ದೇವರ ಕೃಪೆಯೇ ಆಗಿದೆ. ಇಲ್ಲವಾದರೆ ಈ ಕಾಲದಲ್ಲಿ ಬಹಳಷ್ಟು ಜನರು ತಮ್ಮ ಮಕ್ಕಳಿಂದ ದುಃಖಿತರಾಗುತ್ತಾರೆ. ಸರಿಯಾದ ಮತ್ತು ತಪ್ಪಿನ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವಿರುವವರ ಮೇಲೆ ಅವರ ಪ್ರಮುಖ ದೇವತೆಯ ಆಶೀರ್ವಾದವಿರುತ್ತದೆ. ಸ್ವಪ್ನದಲ್ಲಿ ದೇವರನ್ನು ಕಾಣುವವರಿಗೆ ದೇವತೆಗಳ ಆಶೀರ್ವಾದವಿರುತ್ತದೆ. ಇಲ್ಲವಾದರೆ ಎಲ್ಲರಿಗೂ ದೇವರ ದರ್ಶನವಾಗುವುದು ಸಾಧ್ಯವಿಲ್ಲ. ಯಾರಿಗೆ ಕೋಪದ ಮೇಲೆ ನಿಯಂತ್ರಣರಾಗಿರುತ್ತಾರೋ, ಯಾರ ಮನಸ್ಸು ಶಾಂತವಾಗಿರುತ್ತದೆಯೋ, ಪ್ರತಿ ಸಂದರ್ಭವನ್ನು ಸಾಮಾನ್ಯವಾಗಿ ಎದುರಿಸುವ ಜ್ಞಾನವಿರುವವರಿಗೆ ದೇವರ ಆಶೀರ್ವಾದವಿರುತ್ತದೆ. ಇನ್ನು 19ನೇದು, ಗುರು ಪೋಷಕ ಅಥವಾ ಬ್ರಾಹ್ಮಣರ ಆಗಮನ. ದೇವರು ತಮ್ಮ ನಿಜವಾದ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಕೆಲವರೊಂದು ದೇವತೆಗಳಿಗೆ ಸಮಾನವೆಂದು ಭಾವಿಸಲಾಗುತ್ತದೆ. ಇದರಲ್ಲಿ ಪೋಷಕರು, ಗುರು ಅಥವಾ ಬ್ರಾಹ್ಮಣರು ಸೇರಿದ್ದಾರೆ. ಪೂಜೆ ಸಮಯದಲ್ಲಿ ಇವರಲ್ಲಿ ಯಾರಾದರೂ ನಿಮ್ಮ ಮನೆಗೆ ಪ್ರವೇಶಿಸಿದರೆ ಇದು ಅತ್ಯಂತ ಶುಭ ಲಕ್ಷಣವೆಂದು ಕಾಣುತ್ತದೆ. ಇನ್ನು 20ನೇದು,
ಪೂಜಾ ಸಮಯದಲ್ಲಿ ದೇವರ ಮೂರ್ತಿ ಅಥವಾ ಹಾರವು ನಿಮ್ಮ ಕಡೆಗೆ ಬಿದ್ದರೆ, ಒಂದು ವೇಳೆ ಪೂಜೆಯ ಸಮಯದಲ್ಲಿ ದೇವರ ಮೂರ್ತಿಯ ಮೇಲಿನ ಹೂ ಅಥವಾ ಹಾರವು ನಿಮ್ಮ ಕಡೆಗೆ ಬಿದ್ದರೆ ಇದು ಅತ್ಯಂತ ಶುಭ ಲಕ್ಷಣವೆಂದು ಭಾವಿಸಲಾಗುತ್ತದೆ. ಇದು ದೇವರು ನಿಮ್ಮ ಪೂಜೆಯಿಂದ ಅತ್ಯಂತ ಪ್ರಸನ್ನರಾಗಿದ್ದಾರೆ ಎಂದು ಸೂಚಿಸುತ್ತದೆ. ದೇವರ ಆಶೀರ್ವಾದವು ನಿಮ್ಮ ಮೇಲಿದೆ ಮತ್ತು ನಿಮ್ಮ ಎಲ್ಲ ಇಚ್ಛೆಗಳು ಶೀಘ್ರವಾಗಿ ಈಡೇರುವವು. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ. ಇಂದಿನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಬಹಳ ಧನ್ಯವಾದಗಳು. ಜೊತೆಗೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.